ಮೆಂಟಲ್ಲೇ ಹೇಳೋರೆ. ಇದು ನಿಮ್ಮಲ್ಲಿರೋ ನ್ಯೂನ್ಯತೆ. ಸುಮ್ಮನೆ ಅದು ಎಂಥದ್ದು GBA ಮಾಡ್ತೀನಿ, ಕನಕಪುರನೂ ಬೆಂಗಳೂರಿಗೆ ಸೇರಿಸ್ತೀನಿ, ಮಾಗಡಿನೂ ಬೆಂಗಳೂರಿಗೆ ಸೇರಿಸ್ತೀನಿ, ಅವು ಯಾವ ಚಿಲ್ಲರೆಗಳೆಲ್ಲ ನನ್ನಿಂದ ಬೆಳೆದವು. ಏನು ಮಾಡೋನು ಕುಮಾರಸ್ವಾಮಿ ಅಂತಾರೆ, ಏನು ಕೊಟ್ಟವನೇ ಕುಮಾರಸ್ವಾಮಿ ಅಂತಾರೆ. ಅವ್ರ ಕಣ್ಣೆದುರಿಗೆ ಅವ್ರ ಕ್ಷೇತ್ರದಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ ಕಣ್ಣೆದುರಿಗಿದೆ ಜನಗಳ ಹತ್ರ. ನನಗೇನು ಅದ್ರ ಬಗ್ಗೆ ಅವರಿಂದ ಯಾರಿಂದಲೂ ಸರ್ಟಿಫಿಕೇಟು ಬೇಕಿಲ್ಲ. ನನಗೆ ಬಿಡೋದು ಜನ ಇದ್ದಾರೆ, ಅವ್ರು ಕೊಟ್ಕೋತಾರೆ ಮುಂದಕ್ಕೆ. ಮಾತೆತ್ತಿದ್ದಾರೆ ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಯಲ್ಲಿ ಕಾರ್ಖಾನೆ ತರಲಿಲ್ಲ, ನಮ್ಮ ತಾಲೂಕಲ್ಲಿ 500 ಎಕರೆ ಕೊಡ್ತೀವಿ, ನಮ್ಮ ತಾಲೂಕು ಬಂದರೆ 300 ಕೊಡ್ತೀವಿ. ಈ ಹೇಳಿಕೆ ಮಾಧ್ಯಮಗಳಲ್ಲಿ ಕೊಡ್ತಾವೆ. ಅದು ಹೆಂಗೆ MLA ಕೊಡೋಕ್ಕಾಯ್ತದೆ? ಭೂಮಿನ ಕೊಡೋಕ್ಕಾಯ್ತದಪ್ಪ MLA? ಎಲ್ಲಿಂದ ತಂದು ಕೊಡ್ತಾರೆ? ನಾನು ಮುಖ್ಯಮಂತ್ರಿಗೆ ಪತ್ರ ಬರೆದೆ. ಇವತ್ತು ಕೇಂದ್ರದಲ್ಲಿ ಯಾವ ರೇರ್ ಅರ್ತ್ ಮ್ಯಾಗ್ನೆಟ್ನ ಪ್ರೊಡಕ್ಷನ್ ಮಾಡಲಿಕ್ಕೆ ಚೈನಾಗೆ ಕಾಂಪೀಟ್ ಮಾಡ್ತಾ ಇದ್ದೀವಿ. ಅದು ನನ್ನ ಕಲ್ಪನೆ 2018ರಲ್ಲೇ ಇಟ್ಟಿದ್ದೆ. 9 ಕಡೆ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡಬೇಕು ಅಂತ. ಈ ಜಿಲ್ಲೆನ ಯಾರ್ಯಾರು ನಿರ್ನಾಮ ಮಾಡಿದ್ರು ಅನ್ನೋದನ್ನ ಮುಂದೆ ಹೇಳ್ತೀನಿ, ಈ ಹೇಳಲ್ಲ. ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಯಾರ್ಯಾರಿಂದ ಈ ಜಿಲ್ಲೆಗೆ ಅನಾಹುತ ಮಾಡಿದ್ರು, ಯಾವ ಪಕ್ಷಗಳು ಮಾಡಿದೆ ಲೂಟಿ ಹೊಡೆಯೋಕ್ಕೋಸ್ಕರ, ಈಗ ನಾನು ಮಾತಾಡೋ ಪರಿಸ್ಥಿತಿಲಿಲ್ಲ. ಹೇಳ್ತೀನಿ, ಅದು ಕಾಲ ಬರುತ್ತೆ.